ಫೋನ್ ಕೊಟ್ರೆ ನಿನ್ ತಂಗಿ ಬಿಡ್ತೀನಿ, ಇಲ್ಲವ್ರೆ ಕರ್ಕೊಂಡು ಮದುವೆ ಹೋಗ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇವತ್ತು ನಾಗಪ್ಪನ ಪೂಜೆ ಇದೆ ಅಂತ ಬಂದಿದ್ವಿ. ಎಲ್ಲ ಬೈಕ್ ತಕೊಂಡು ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿವಿ. ಇಲ್ಲಿ ನೋಡಿ ನಿನ್ನ ರೆಡಿನೇ ಮಾಡಿಲ್ಲ, ಈಗ ರೆಡಿ ಮಾಡ್ತಾ ಇದಾರೆ. ಆದ್ರೂ ಒಂಥರ ಚಂದ ಅಲ್ವಾ, ಊರೆಲ್ಲ ಒಂದ ಸೇರ್ಕೊಂಡು ಹಬ್ಬ ಮಾಡೋದ್ರಾಗಿರೋ ಮಜಾನೇ ಬೇರೆ. ಇಲ್ಲಿ ಮುಂದೆ ನನ್ನ ಸೊಸೆ ಹೋಗ್ತಿದ್ದಾಳೆ, ಸ್ವಲ್ಪ ಆಟ ಆಡ್ಸೋಣ. ಹಿಂದೆ ಬರ್ತೈತಲ್ಲವೇ. ನಮ್ಮ ಸೊಸೆಯಿಂದ ಹೋಗ್ತಿರೋಬೇಕಾದ್ರೆ ನನಗೊಂದು ಸಾಂಗ್ ನೆನಪಾಗ್ಬಿಡ್ತಪ್ಪ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಎಣ್ಣೆ ಇಕ್ಲೆಲ್ಲ ಎಷ್ಟೊಂದು ಅಂದವ ರೆಡಿಯಾಗಿ ಬಂದೋಗರು, ಬೇಗ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಪಾಪಿಲ್ ಪೂಜೆನೇ ರೆಡಿ ಆಗಿಲ್ಲ, ಸೀರೆಲ್ಲ ಮಣ್ಣ ತನಕ ಕುತ್ಕೊಳ್ರಿ. ಪೂಜೆಗೆ ಬಂದ್ಮೇಲೆ ನನ್ನ ತಂಗಿ ಬೀಗ ತಂದು ಕೊಟ್ಟಾಳೆ, ನೀಟಾಗಿ ಇಟ್ಕ ಅಂತ. ಇವನು ನಮ್ಮ ಮಾವ, ಅವ್ರ ಹುಡುಗಿ ಬಂದಿಲ್ಲ ಅಂತ ಮಕ ಎಲ್ಲ ಒಂಥರ ಮಾಡ್ಕೊಂಡದಾನೆ. ಇದೇ ಗ್ಯಾಪಲ್ಲಿ ಇಲ್ಲಿ ನಮ್ಮ ಹುಡುಗರೇನೋ ಮಾಡ್ತದ, ನೋಡೋಣ ಬರ್ರಿ ಇಲ್ಲಿ. ಅಲ್ಲಲ್ಲ ಇವರೇನೋ ಪಂಚಾಯತಿ ಮಾಡ್ತಿದ್ದಾರೆ. ಯಾಕೆ ಹುಡುಗ ಲೈಟ್ ನಾಚ್ಕೊಂತೈತಲ್ವಾ? ಪಂಚಾಯತಿ ಮಾಡೋಕ್ಕಿಂತ ಅಧ್ಯಕ್ಷರಾಗಿರಲ್ರ ನೀವು, ಉಪಾಧ್ಯಕ್ಷ ನೀನು. ಹತ್ತವ್ರಿದ್ದವ್ರು ಹೋಗ್ತಿರಲ್ಲ ಬರ. ಇವತ್ತು ಹುಡುಗರೆಲ್ಲ ಒಂತಾಗ ಸೇರ್ಕೊಂಡಾರಲ್ಲ, ಅವ್ರ ಖುಷಿನೇ ಬೇರೆ ಗುರು. ನಾವು ಹಂಗೆ ಸಣ್ಣರಾಗಿರ್ಬೇಕಾದ್ರೆ ಇದೇ ಥರ ಆಡ್ತಾ ಇದ್ವಿ. ಓ ಮಹಾಪ್ರಭು, ನೀವೇನಿಲ್ಲಿ? ನೋಡು, ಮನ್ಮತ ಹುಡುಗಿ ನಾಚ್ಕೊಂಡಂಗೆ ಇದ್ದಾನೆ. ಇವನು ನನ್ನ ಅಳಿಯನೇ. ಆಹಾ, ಬಾಹುಬಲಿ ಒಂದೇ ಕೈಯಾಗೆ ಅದೇನೋ ಶಿವಲಿಂಗ ಹಿಡ್ಕೊಂಡ್ ಬರ್ತಾ ಇದ್ದಾನೆ. ಇದು ಆಕ್ಚುಲಿ ಚೆನ್ನಾಗಿದೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಈ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾವು ಈ ಥರದ್ದೆಲ್ಲ ಮಾತಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡ್ತಿದ್ವಿ. ಆದರೆ ಈಗಿನ ಕಾಲದ ಮಕ್ಕಳಿಗೆ ಲೆಕ್ಕನೇ ಅಲ್ಲ ಮಾತು ಅಂದರೆ. ಮಾತು ಮನೆ ಕೆಡಿಸ್ತು, ಅದೇನೋ ಹೇಳ್ತಾವ್ರು ನೋಡಿ, ಹಂಗಾಯ್ತಿದ್ದು. ಪಂಚ್ ಮಾತ್ರ ಮಸ್ತಿತ್ತು. ಇಲ್ಲಿ ನನ್ನ ಸೊಸೆ ಬರ್ತಿದ್ದಾಳೆ, ಸ್ವಲ್ಪ ಆಟ ಆಡ್ಸೋಣ. ಐ ಅಂತ ಮಾತಾಡಿಸ್ದೆ ನೋಡು, ಮುಸ್ಕಾಕೊಂಡು ಹೋಗ್ಬಿಡ್ತಾಳೆ. ಈಗ ಇವಳಲ್ಲ, ಹಿಂದೆ ಇನ್ನೊಬ್ಳು ಬರ್ತಿದ್ದಾಳೆ, ಅವಳನ್ನ ಆಟ ಆಡ್ಸೋಣ. ಮೆಸೇಜ್ ಮಾಡ್ತಿದ್ಯಾ? ನಾನು ವಿಡಿಯೋ ಮಾಡ್ತಿದ್ದೀನಿ ಕಡೆ, ಮೆಸೇಜ್ ನೋಡಂಗಿಲ್ಲ ಈಗ. ಚಿಕ್ಕ ಹುಡುಗಿ ಆಗಿರೋ ಹೊತ್ತಿಗೆ ಎಗ್ಗಿಲ್ದಂಗೆ ಮಾತಾಡಿಸ್ತಾ ಇದೀವಿ. ಅದೇ ವಯಸ್ಸಿಗೆ ಬಂದಿರೋ ಹುಡುಗಿ ಇದ್ರೆ ಕಾಲಾಡೋ ಕೈ ಬರ್ತವೆ ಅಂತಿದ್ರು. ಅದಕ್ಕೆ ನಾವು ದೊಡ್ಡ ಹುಡುಗಿಯರ್ ಸವಸ್ಬೇಕು ಹೋಗೋದೇ ಇಲ್ಲ. ಯಾರಿಗೆ ಮೆಸೇಜ್ ಮಾಡ್ತಿದ್ಯಾ? ನನಗೆ ನನ್ನ ಯಾಕೆ ಮದಿಯಮ್ಮಿ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಪಂಚ್ ಡೈಲಾಗ್ ಹೊಡೆದ್ಮೇಲೆ ನಾವು ಬಿಡ್ತೀವ, ಅದಕ್ಕೆ ಜುಟ್ಟು ಹಿಡ್ಕೊಂಡು ಎಳ್ದಾಡ್ತಾ ಇದ್ದೀನಿ. ಇದೊಂದ್ರ ಲಕ್ಷಣ. ಕಂಡಾರ ತೋಟದಲ್ಲಿ ಕಳ್ತನ ಮಾಡೋದು ತಪ್ಪು, ಅದೇ ಡ್ರಿಪ್ಪಿಂಗ್ ಬಳಿಗೆ ಹೋಯೋದು ಇನ್ನೂ ತಪ್ಪು. ಹೇಳಿ ಇವನ್ ಹೆಂಗವನ್ ನೋಡು. ಅಂತಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಒಳ್ಳೆ ಮೊಬೈಲ್ ಬೇಕಾದ್ರೆ ಬಾ, ನೀನ್ ಫೋನ್ ಬೇಕಾದ್ರೆ ಬಾರೆ ಬಾ. ನಿಮ್ಮ ಅಪ್ಪ ಹೇಳ್ಬಿಟ್ರೆ ಹೆದರಿಕಾಗ್ಬಿಡುತ್ತಾ? ಕೂದ್ಲು ಹಾಕ್ಬಿಟ್ಕೊಂಡಿನಿ ಅಂತ ಹೇಳು. ಯಾಕೆ ಯಾಕಪ್ಪ ಕೂದ್ಲು ಹಾಕ್ಬಿಟ್ಕೊಂಡಿದ್ದೆ? ಹೇಳಿ ಹಾಕ್ಬಿಟ್ಕೊಂಡಿದ್ದೆ. ನಾನೇನು ಮೊಬೈಲ್ನಿಂದ ಮಾರ್ಕೊಂಡ್ಬಿಡ್ತೇನೆ. ಯಾವ್ದು ಫೋನ್ ಇದು? ರೆಡ್ಮಿ. ಏಯ್ ಸುಮ್ಮನೆ ಈಗ ಮೊಬೈಲ್ ಐತೆಕ್ಯಾ? ಫೋನ್ ಕೊಟ್ರೆ ನಿನ್ ತಂಗಿ ಬಿಡ್ತೀನಿ, ಇಲ್ಲವ್ರೆ ಕರ್ಕೊಂಡು ಮದುವೆ ಹೋಗ್ತೀನಿ. ಅಲ್ಲ ಏನಾಗ್ಬೇಕು 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 ಹೇಳಮ್ಮಿ? ಮಾಮ್ನೆ ನಮ್ಮ ಹುಡುಗಿ ರೇಗಿಸ್ತಾನೆ ಅಂತ ಅವನು. ಕಲಾಕಾರ ನೀನು. ಆದ್ರೆ ಏನಾಗುತ್ತೆ, ಅತ್ತೆ ಮಗಳ ಲೇಟ್ ಅಂತಾಳಾದ್ರೂ ಮದುವೆ ಮಾಡಿ ಕೇಳೋದೆ. ದೊಡ್ಡಳು ಮದುವೆ ಬರ್ತಂತ ರೂಲ್ಸ್ ಐತಿನಪ್ಪ ರಾಜ.
ಈಗ ಮೊಬೈಲು ಹೋತು ಕೂದ್ಲಾಕ್ ಬಿಟ್ಕಣಿ ಅಂತ ಕೇಳ್ತೀನಿ ಸ್ಟೈಲ್ ಅಂತ ನೀನ್ ಒಂದತ್ತಿದೀಯಾ ಹಸಿ ಒಂದತ್ತಿದೀನಿ ಇದು ಇಲ್ಲಿ ಯಾರ್ಯಾರು ಒಂದತ್ತಿದ್ದೀರಾ ಒಳ್ಳೊಳ್ಳೆ ಹೆಣ್ಣು ಸಿಗ್ಲಿ ಅಂತ ಸರ್ ತಿನ್ನೋದ ತಾಮರಪ್ಪ ಫೋಟೋ ತಗೊಂತಾನೆ ನಾನು ನಡಮೆ ಚೆನ್ನಾಗಿದಾನಲ್ಲ ಮರೆ ನನ್ಗೇನಾಯ್ತು ಆದ್ರೆ ಸ್ವಲ್ಪ ಹುಡುಗಿಯರ್ ಕಾಟ ಪಟ್ಲೆ ಇದೆಯಲ್ಲ ಪಟ್ಟಾಕೇಣಲ್ಲ ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್. ಮಾವ ಮಳೆ ಬರ್ದಿವ್ರು ಕೊಡಿಯಾಕ ಇಟ್ಕೊಂಡಿ ಅಂತ ವಿಡಿಯೋ ಮಾಡಬೇಡ ಅಂತ ಹೇಳತ್ ನಮ್ಮ ಮಾವ. ಹಂಗಂದಾಗ್ಲೇ ನಾವು ಜಾಸ್ತಿ ಇನ್ನು ವಿಡಿಯೋ ಮಾಡೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕೆ ಮಾವ ನಮ್ಮ ಮಾವ ಅಲ್ಲ ಮಾವ ಈಗ್ಲೇ ಇಷ್ಟೊಂದು ಕಿಲ ನುಗ್ಗಿದೆಯಲ್ಲ ನೀನು ಆ ವಯಸ್ಸಲ್ಲಿ ಹೆಂಗಿರೋದು ಮಾವ. ಮೂವರ್ ಬಿಡ ಮೂವರ್ ಬಾಳ ಇದು ಮಾಡ್ತಾರ. ಅವಳು ನನಗೆ ಮೆಸೇಜ್ ಮಾಡ್ತಾಳ ನನ್ ಜೊತೆ ಒಂದ್ ತಗೊಂತೀಯ ಫೋಟೋ ತಗೊಂತೀಯ ಯಾಕೆ ಯಾಕಂದ್ರೆ ಇಲ್ಲ ಅವ್ರ ಜೊತೆ ತಗೊಂಡ್ರೆ ಫೋಟೋ ಇರ್ಬೇಕಂತ ಬಾ ಫೋಟೋ ತಗೋಣ. ನಾನು ಇವಳು ಒಬ್ಬಳೇ ಮದುವೆ ಆಗ್ತೀನಿ ಬಿಡು ನಿನ್ನೇನು ಆಗಲ್ಲ. ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಕೇಳಿದ್ರಲ್ವ. ಚಿಕ್ಕ ಹುಡುಗಿ ಆದ್ರೂ ಎಂತ ನೀಟಾಗಿ ಮಾತಾಡಲ್ಲ ಅಂತ. ಅದ್ರ ಸೊಸೆ ಜೊತೆ ಒಂದು ಫೋಟೋ ತಕ್ಕೊಂಡೇ ಬಿಡ. ನಮ್ಮೂರ ಹಬ್ಬ ಅಂದರೆ ಹಬ್ಬನೇ ಗುರು, ಮಸ್ತ್ ಇರುತ್ತೆ ಮಾತ್ರ. ಇದೇ ಗ್ಯಾಪಲ್ಲಿ ತಂಗಿಯಮ್ಮ ರಾಖಿ ಕಟ್ಟಕ್ಕೆ ಬರ್ತಾ ಇದ್ದಾಳೆ. ನಮ್ಮ ಕಡೆ ಎಲ್ಲ ಇದೇ ಥರ ರಾಖಿ ಕಟ್ಟೋದು ಹಬ್ಬದಾಗೆ. ತಾಳ್ಮೆಯಿಂದ ಇಷ್ಟೊತ್ತು ನನ್ನ ವಿಡಿಯೋ ನೋಡಿರುವಂಥ ಎಲ್ಲ ನನ್ನ ಕುಟುಂಬಸ್ಥರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ.